ನಿಮಗೆ ಗೊತ್ತಿತ್ತಾ ಜರ್ಮನಿಯಲ್ಲಿ ಒಂದು ಕಡೆ ತೊಗೊಂಡಿದ್ದ ATM ಕಾರ್ಡ್ನ ಇನ್ನೊಂದು ಊರಲ್ಲಿ ಬಳಸಂಗಿಲ್ಲ ಅಂತ? ಎಸ್, ನಾನು ಕೈಸಸ್ಲಾಟನ್ ಅನ್ನೋ ಊರಲ್ಲಿ ಅಕೌಂಟ್ ಮಾಡಿಸಿದ್ದೆ, ಕಾರ್ಡ್ ಕೂಡ ಅಲ್ಲೇ ಇಸ್ಕೊಂಡಿದ್ದೆ. ಆಮೇಲೆ ರೀಸೆಂಟಾಗಿ ಬೇರೆ ಊರಿಗೆ ಹೋದಾಗ ಸ್ವಲ್ಪ ಕ್ಯಾಶ್ ಬೇಕಿತ್ತು ಅಂತ ಅಲ್ಲಿ ATMಗೆ ಹೋಗ್ಬಿಟ್ಟು ಕಾರ್ಡ್ ಉಜ್ಜಿ ಕ್ಯಾಶ್ ತೊಗೊಂಡಿದ್ದಾಯಿತು. ಅದಕ್ಕೆ ನನಗೆ ಮಂತ್ ಎಂಡಲ್ಲಿ €3ನ ಚಾರ್ಜ್ ಮಾಡಿದರು. ಬ್ಯಾಂಕ್ ಹೋಗಿ ಕೇಳಿದಾಗ ಅವ್ರು ಹೇಳಿದ ಮಾತೇ ಇದು. ನಾನು ಸ್ಪಾರ್ಕಸಲ್ಲಿ ಅಕೌಂಟ್ ಮಾಡಿಸಿದ್ದು, ಬೇರೆ ಊರಿಗೆ ಹೋದಾಗಲೂ ಕೂಡ ಅಲ್ಲಿ ಸ್ಪಾರ್ಕಸನಲ್ಲೇ ನಾನು ದುಡ್ಡು ಬಿಡಿಸ್ಕೊಂಡಿದ್ದು, ಆದರೂ ಕೂಡ ಯಾಕೆ ಚಾರ್ಜ್ ಮಾಡಿದ್ದೀರಾ ಅಂತ ಕೇಳಿದಾಗ ಅವರು, ನಿಮ್ಮದು ಹೋಮ್ ಬ್ರಾಂಚು ಕೈಸಸ್ಲಾಟನ್ ಆಗಿರೋದ್ರಿಂದ ನೀವು ಇಲ್ಲಿ ಬಿಟ್ಟು ಬೇರೆ ಎಲ್ಲೇ ಕಾರ್ಡ್ ಬಳಸಿದ್ರು ಅಂದರೆ ATMಲ್ಲಿ ನಾವು ಚಾರ್ಜ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ನಿಮಗೆ 25 ಇಯರ್ಸ್ ಪ್ಲಸ್ ಆಗಿರೋದ್ರಿಂದ ಇನ್ಮೇಲೆ ನಿಮಗೆ ಸರ್ವಿಸಸ್ ಕೂಡ ಫ್ರೀ ಇರೋದಿಲ್ಲ. ಪ್ರತಿ ಮಂತ್ ಸರ್ವಿಸ್ ಚಾರ್ಜ್ ಅಂತ ಕೂಡ ಸ್ವಲ್ಪ ಕಟ್ ಮಾಡ್ಕೋತೀವಿ ಅಂತ ಅಂದರು. ಇದ್ಯಾವ ರೂಲ್ಸ್ ಗುರು, ಒಳ್ಳೆ ತಲೆನೋವು ಬ್ಯಾಂಕ್ ಆಯ್ತಿದು. ಎನಿವೇಸ್, ಇವತ್ತು ಸಂಡೇ ಆಗಿರೋದ್ರಿಂದ ನನಗೆ ಯಾವ ಮಸಲ್ಸ್ ಮೇಲೆ ಕೂಡ ವರ್ಕ್ ಮಾಡೋದು ಇಷ್ಟ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಸ್ಟ್ರೆಚಿಂಗ್ಸ್, ಕಾರ್ಡಿಯೋ, ಫಂಕ್ಷನಲ್ ಎಕ್ಸಸೈಸ್ ಇದನ್ನೇ ಮಾಡಿಕೊಂಡು ಇವತ್ತಿನ ಗೋಲ್ನ ಕಂಪ್ಲೀಟ್ ಮಾಡಿದ್ದಾಯಿತು. ನಾನೇನಾದರೂ ನಮ್ಮ ಜಿಮ್ ಕಂಟೆಂಟಿಂದ ನಿಮ್ಮನ್ನ 1% ಆದರೂ ಮೋಟಿವೇಟ್ ಮಾಡಿದರೆ ನನ್ನ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಒಂದು ವೇಳೆ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಸಿಗುವ ಅಂತ ಹೇಳ್ತಾ ಬಾಯ್.